ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಈಗ ಗೌರಿ ಹಬ್ಬ ಒಂದು ಶಕ್ತಿಯ ಆರಾಧನೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ. ಇಲ್ಲಿ ಪಾರ್ವತೀ ದೇವಿಯನ್ನು ನಾವು ಗೌರಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ. ಈ ಒಂದು ಹಬ್ಬ ಕರ್ನಾಟಕದ ಒಂದು ಸಂಸ್ಕೃತಿ, ಶ್ರದ್ಧೆ, ಸಂಪ್ರದಾಯದಿಂದ ತುಂಬಿರುವ ಹಬ್ಬ ಅಂತಲೇ ಹೇಳ್ಬೋದು. ಗೌರಿ ಹಬ್ಬದ ಹಿನ್ನೆಲೆ ಏನಪ್ಪ ಅಂತಂದರೆ, ಗೌರಿ ಹಬ್ಬವು ಪ್ರತಿ ವರ್ಷವೂ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ. ಮೊದಲಿಗೆ ಅಮ್ಮ ಬರ್ತಾಳೆ, ಆಮೇಲೆ ಮಗ ಬರ್ತಾನೆ. ಈ ಹಬ್ಬದ ಮುಖ್ಯ ಆರಾಧ್ಯ ದೇವಿಯಾಗಿರುವುದು ಗೌರಿ ದೇವಿ ಅಂದರೆ ಪಾರ್ವತೀ ದೇವಿ. ಇದು ಒಂದು ಶಕ್ತಿ ತತ್ವದ ಪ್ರತೀಕ ಅಂತಲೇ ಹೇಳ್ಬೋದು. ಇದು ಒಂದು ಮಹಿಳೆಯ ಶಕ್ತಿ, ಸೌಭಾಗ್ಯ, ಕುಟುಂಬದ ಸುಖ ಮತ್ತು ಪವಿತ್ರ ನಂಬಿಕೆಗಳನ್ನು ಪ್ರತಿಬಿಂಬಿಸುವ, ವಿಶೇಷವಾಗಿ ಗಂಡು ಮಕ್ಕಳು ಮತ್ತು ತಮ್ಮ ವಿವಾಹಿತ ಆಗಿರುವ ಸೌಭಾಗ್ಯಕ್ಕಾಗಿ ಈ ಹೆಣ್ಮಕ್ಕಳು ಈ ಹಬ್ಬವನ್ನು ಬಹುಶ್ರದ್ಧೆಯಿಂದ ಆಚರಿಸುತ್ತಾರೆ ವೀಕ್ಷಕರೇ. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಸಹ ಇದೆ. ಗೌರಿ ದೇವಿ ತನ್ನ ಮಗನ ಗಣೇಶನ ಜನನ ಆದ ನಂತರ ತಮ್ಮ ತಂದೆಯ ಮನೆಗೆ ಹೋಗ್ತಾರೆ. ಅಲ್ಲಿ ಕೆಲ ದಿನಗಳನ್ನು ಕಳೀತಾರೆ. ಈ ಸಂದರ್ಭದಲ್ಲಿ ಅವರ ಪಾರ್ವತೀ ದೇವಿಯ ಭಕ್ತರು ಅವಳನ್ನು ಬಂದು ಈ ಒಂದು ಮಾಸದಲ್ಲಿ ಪೂಜಿಸಿ ಆಶೀರ್ವಾದ ಪಡೆಯುತ್ತಾರೆ. ಈ ದಿನದಿಂದಲೇ ಈ ಗೌರಿ ಹಬ್ಬದ ಆಚರಣೆ ಆರಂಭ ಆಯಿತು ಅಂತ ಸಹ ಹೇಳ್ತಾರೆ. ಹಾಗೆ ಈ ಒಂದು ಹಬ್ಬದಲ್ಲಿ ಪೂಜಾ ವಿಧಾನ ಏನಪ್ಪ ಅಂತಂದರೆ, ಗೌರಿ ಹಬ್ಬದ ದಿನ ಕೆಲವರು ಮನೆಯಲ್ಲಿ ಸಂಪ್ರದಾಯ ಇರುತ್ತೆ, ಗೌರಿ ಪೂಜೆ ಮಾಡಿ ಆನಂತರ ಅವರು ಗಣೇಶನ ಬರೋದು, ಆ ಪೂಜೆ ಮಾಡ್ತಾರೆ. ಕೆಲವರು ಡೈರೆಕ್ಟಾಗಿ ಗಣೇಶನ ಮಾತ್ರ ಕೂರಿಸೋ ಪದ್ಧತಿನೂ ಇರುತ್ತೆ. ಆಮೇಲೆ ಕೆಲವರು ಬಾಗಿನ ಕೊಡೋದು ಅದೆಲ್ಲ ಇರುತ್ತೆ ಇದಕ್ಕೆ ವಿಶೇಷವಾಗಿ. ಇಲ್ಲಿ ಮತ್ತು ಬೆಳಗ್ಗೆ ಬೇಗ ಎದ್ದು ಹೆಣ್ಮಕ್ಳು ಮಡಿ ಬಟ್ಟೆ ಶುಚಿಯಾಗಿ ಆನಂತರ ತಮ್ಮ ಏನಿರುತ್ತೋ ಅವ್ರ ಮನೇಲಿ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡು ಸುಗಂಧವಾದ ಪುಷ್ಪವನ್ನು ಧರಿಸಿ ತಲೆಗೆ, ವಿಶೇಷವಾಗಿ ಗೌರಿ ಪೂಜೆಗೆ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಮಂಟಪ ನಿರ್ಮಿಸಿ ಬಾಳೆ ಕಂಬ ಇದರಿಂದ ಅರಿಶಿಣ ಕುಂಕುಮದಿಂದ ಹೂವಿನಿಂದ ಅಲಂಕರಿಸುತ್ತಾರೆ. ಆನಂತರ ಗೌರಿ ದೇವಿಯನ್ನು ಅವರ ಮನೆ ಪದ್ಧತಿ, ಕೆಲವರು ಅರಿಶಿಣದ ಗೌರಿ ಮಾಡ್ತಾರೆ, ಕೆಲವರು ಬೆಳ್ಳಿದೆ ಕೊಟ್ಟಿರ್ತಾರಲ್ಲ ಆ ಗೌರಿಗೆ ಈ ಒಂದು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪೂಜೆ ಮಾಡೋದಕ್ಕೆ ಬೇಕಾದಂಥ ಸಾಮಾನುಗಳು ಅರಿಶಿಣ, ಕುಂಕುಮ, ಬಾಳೆ ಎಲೆ, ಹೂ, ಧೂಪ, ದೀಪ, ತುಪ್ಪದ್ದು, ಆಮೇಲೆ ತಂಬಿಟ್ಟು ಅವೆಲ್ಲ ಮಾಡ್ತಾರೆ ವೀಕ್ಷಕರೇ. ಕಡಲೆಕಾಳು, ಹೆಸರುಬೇಳೆ ಅವೆಲ್ಲ ನೆನೆಸ್ಬಿಟ್ಟು ಕೋಸಂಬರಿ ಮಾಡೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ಈ ಹಬ್ಬದ ವಿಶೇಷತೆಯೇ ಬಾಗಿನ ಕೊಡೋದು. ಅವ್ರ ಮನೆ ಸಂಪ್ರದಾಯ ಇರುತ್ತೆ, ಇಷ್ಟು ಬಾಗಿನ, ಗೌರಿ ಬಾಗಿನ ಅಂತ, ಆಮೇಲೆ ತಾಯಿ ಬಾಗಿನ, ಈ ಥರ ಮಾಡ್ತಾರೆ ವೀಕ್ಷಕರೇ. ಒಂದು ಮರದಲ್ಲಿ, ಮೊದಲೆಲ್ಲ ಮರದಲ್ಲಿ ಕೊಡ್ತಾಯಿದ್ರು, ಈಗಲೂ ಕೊಡ್ತಾರೆ ಕೆಲವರು. ಅದು ಜೋಡಿಸೋದಿರುತ್ತೆ, ಇಷ್ಟು ಮರಕ್ಕೆ ಅಂತ 16 ಮರ, 21 ಬಾಗಿನ, ಈ ಥರ ಒಂದು ಜೋಡಿಸಿ ಸುಮಂಗಲಿಯರಿಗೆ ಇದನ್ನ ಕರೆದುಬಿಟ್ಟು ಮನೆಗೆ, ಇಲ್ಲ ಅವರು ಬರೋಕ್ಕಾಗದೇ ಇರೋರಿಗೆ ಹಿರಿಯರಿಗೆಲ್ಲ ಹೋಗಿಬಿಟ್ಟು ಕೊಡೋ ಸಂಪ್ರದಾಯವನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ ವೀಕ್ಷಕರೇ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ವಿಶೇಷವಾಗಿ ಈ ಹಬ್ಬದಲ್ಲಿ ಇದೆಲ್ಲ ಮಾಡಿ ಪೂಜೆ ಮಾಡಿ, ವಿಶೇಷವಾಗಿ ಅವತ್ತು ಅಮ್ಮನಿಗೆ ಹೋಳಿಗೆ ಅದೆಲ್ಲ ಮಾಡ್ತಾರೆ ಪ್ರಸಾದಕ್ಕೆ, ಪಾಯಸ, ಆಮೇಲೆ ಚಿತ್ರಾನ್ನ, ಕೋಸಂಬರಿ, ತಂಬಿಟ್ಟು, ಹಪ್ಪಳ ಇವೆಲ್ಲ ಮಾಡಿ ಮುತ್ತೈದೆಯರು ಬಂದಿರೋರಿಗೆ ಊಟ ಎಲ್ಲ ಹಾಕಿ ಆನಂತರ ಕುಂಕುಮ ಕೊಟ್ಟು ಕಳಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಅವಿವಾಹಿತ ಯುವತಿಯರು ಕೂಡ ಈ ಗೌರಿ ಹಬ್ಬದ ಒಂದು ಪೂಜೆ ಮಾಡಿಸ್ತಾರೆ ಮನೆಗಳಲ್ಲಿ. ಅಂದರೆ ಉತ್ತಮವಾದ ಅವರಿಗೂ ಮುಂದಿನ ಒಂದು ದಿನಗಳಲ್ಲಿ ಪತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು ಈ ಗೌರಿ ದೇವಿಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಹೀಗೇ ಪಾರ್ವತೀ ದೇವಿ ಗೌರಿ ಪೂಜೆಯನ್ನು ಮಾಡಿ ಶಿವನನ್ನು ಪಡೆದುಕೊಂಡು ತಪಸ್ಸನ್ನು ಮಾಡಿ ಅಂತ ಸಹ ಈ ಗೌರಿ ಪೂಜೆಯಿಂದ ಧೈರ್ಯ, ಶಕ್ತಿ ಎಲ್ಲ ಒಂದು ಬಂದಿದೆ ಅಮ್ಮನಿಗೆ ಅಂತ ಸಹ ಹೇಳ್ತಾರೆ. ಇದು ಒಂದು ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹೀಗೆ ಈ ಒಂದು ಗೌರಿ ಹಬ್ಬದ ಆಚರಣೆಯನ್ನು
ಮಾಡ್ತಾರೆ. ಹಾಗೆ ಬಾಗಿನದಲ್ಲಿ ಏನೇನು ಇಡ್ತಾರಪ್ಪ, ಬಾಗಿನ ಕೊಡ್ತಾರೆ ಅಲ್ಲ, ಆ ಬಾಗಿನದ ಮರ, ಕೆಲವರು ಮರ ಜೋಡಿಸ್ತಾರೆ, ಕೆಲವರು ತಟ್ಟೆಗೆ ಜೋಡಿಸ್ತಾರೆ. ಅರಿಶಿಣದ ಕೊಂಬು, ಕುಂಕುಮ, ಅರಿಶಿಣ, ಆಮೇಲೆ ತುಪ್ಪದ ಬತ್ತಿಗಳನ್ನು ಕೊಡ್ತಾರೆ ಕೆಲವರು. ಕಡಲೆಬೇಳೆ, ಹೆಸರುಬೇಳೆ, ಸೌತೆಕಾಯಿ, ಅಕ್ಕಿ, ಬಾಚಣಿಗೆ, ಇದು ಮಡ್ಲಕ್ಕಿ ಸಾಮಾನು ಅಂತಲೂ ಹೇಳ್ತಾರೆ. ಒಂದು ಸಣ್ಣದು ಕನ್ನಡಿ ಇಡ್ತಾರೆ, ಬ್ಲೌಸ್ ಪೀಸು, ಸೀರೆ ಕೊಡೋರು ಸೀರೆನೂ ಇಡ್ತಾರೆ. ಹೀಗೆ ಇವನ್ನೆಲ್ಲ ಜೋಡಿಸಿ ಅವ್ರ ಮನೆ ಪದ್ಧತಿ ಏನಿರುತ್ತೋ ಅದ್ರ ಪ್ರಕಾರ ಕೊಡ್ತಾರೆ ವೀಕ್ಷಕರೇ. ಈ ಥರ ಈ ಒಂದು ಗೌರಿ ಹಬ್ಬವನ್ನು ಅವ್ರ ಮನೇಲಿ ಸಂಪ್ರದಾಯವಾಗಿ ಆಚರಿಸ್ಕೊಂಡು ಬಂದಿರ್ತಾರೆ. ಕೆಲವರು ತವರು ಮನೆಯಿಂದ ಹೆಣ್ಮಗಳು ಇದ್ದ ಕಡೆಗೂ ಸಹ ಗೌರಿ ಹಬ್ಬಕ್ಕೆ ಸಾಮಾನು ಏನಾದರೂ ತೊಗೊಳ್ಳಿ ಅಂತಲೂ ಕೊಡ್ತಾರೆ. ಹೀಗೆ ಈ ಆವತ್ತಿನ ದಿನ ಇದೆಲ್ಲ ಮಾಡಿ ವಿಶೇಷವಾದ ಭೋಜನವನ್ನು ಅವರಿಗೆ ಬಂದಿರೋ ಮುತ್ತೈದರಿಗೆ, ಅವರ ಬಂಧು ಬಳಗದವರಿಗೆ ಊಟ ಮಾಡಿಸಿ ಆನಂತರ ಈ ಒಂದು ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ ವೀಕ್ಷಕರೇ. ಎಲ್ರಿಗೂ ಕೊಟ್ಟು ಆಶೀರ್ವಾದ ತಗೊಳ್ತಾರೆ ಅಂತಲೂ ಹೇಳ್ಬೋದು, ಗೌರಿ ರೂಪದಲ್ಲೇ ಬಂದಿರತಕ್ಕಂಥ ಮುತ್ತೈದೆಯರು ಅಂತ. ಹೀಗೆ ಈ ಒಂದು ಗೌರಿ ಹಬ್ಬದ ವಿಶೇಷತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದಿಷ್ಟು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.